ನಮ್ಮ ಮಂಜುಳಾ ರೆಡ್ಡಿ ಈ ತಾತ ಅಂತವ್ರು ಅಳ್ಬಾರ್ದು ಮಂಜುಳಾ. ನೀನು ಯಾವತ್ತು ಶಕ್ತಿ, ನೀನು ಗಟ್ಟಿ ಇರ್ಬೇಕು, ಇನ್ನೊಬ್ರು ಕಣ್ಣೀರ್ನ ಒರೆಸ್ತಕ್ಕಂಥ ಶಕ್ತಿ ಇರೋಳು. ನಿನ್ನ ಭಾವನೆಗಳನ್ನ ನುಂಕೋಬೇಕು, ಅಳ್ಬಾರ್ದು. ನೀನ್ ಹತ್ರ ಕುಗ್ಗಿದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳು ಕುಗ್ಬಿಡ್ತಾರೆ ಎಲ್ಲ ಒಂದ್ ಕಡೆ. ನೀನೊಂದು ಶಕ್ತಿ, ಎಲ್ರಿಗೂ ನೋಡಿ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ನಮ್ಗೆ ಅಂತ ಹೇಳಿ ನಿನ್ನ ನೋಡ್ತಿದ್ದ. ಅನಾರೋಗ್ಯದಿಂದ ಬಳಲುತ್ತಿರುವ ಬಾಣಂತಿಯೊಬ್ಬರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕಿ ಮಂಜುಳಾ ರೆಡ್ಡಿ ಹಾಗೂ ತಂಡದವರಿಂದ ಇಂದು ಬಾಣಂತಿಯ ಮನೆಗೆ ಭೇಟಿ ನೀಡಿ ಅಗತ್ಯ ವಸ್ತು ಬಟ್ಟೆಗಳನ್ನು ನೀಡಿ ಸಾಂತ್ವನ ಹೇಳಿದ ಮನಮಿಡಿಯುವ ಪ್ರಸಂಗ ಕೋಲಾರ ಜಿಲ್ಲೆ ಸುಗಟೂರು ಹೋಬಳಿಯ ಕೊಳಗಂಜನಹಳ್ಳಿ ಗ್ರಾಮದಲ್ಲಿ ನಡೆಯಿತು. ಕೊಳಗಂಜನಹಳ್ಳಿ ಗ್ರಾಮದ ಬಾಣಂತಿಯೊಬ್ಬರು ಕಳೆದ 45 ದಿನಗಳ ಹಿಂದೆ ಇಬ್ಬರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದ್ದರು. ಆದರೆ ಅವರಿಗೆ ಬೆನ್ನಿನಲ್ಲಿ ತೊಂದರೆ ಇದ್ದ ಕಾರಣ ಎದ್ದು ನಿಲ್ಲಲು ಕೂಡಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಅವರಿಗೆ ಮಾತನಾಡಲು ಕೂಡ ಬರುವುದಿಲ್ಲ. ವೈದ್ಯರು ಕೂಡ ತಾಯಿಯು ಮಕ್ಕಳಿಗೆ ಹಾಲು ಉಣಿಸಬಾರದೆಂದು ಹೇಳಿದ್ದಾರೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಹಣದ ಅವಶ್ಯಕತೆ ಇದೆ, ಆದರೆ ದುಡಿಯಲು ಸಾಧ್ಯವಿಲ್ಲ. ಇದನ್ನು ಅರಿತ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಮಂಜುಳಾ ರೆಡ್ಡಿ ಅವರು ತಮ್ಮ ಸದಸ್ಯರೊಂದಿಗೆ ಗುರುವಾರ ಬಾಣಂತಿಯ ಮನೆಗೆ ಭೇಟಿ ನೀಡಿ ಬಾಣಂತಿಯ ಕಷ್ಟಕ್ಕೆ ಕಣ್ಣೀರು ಹಾಕಿ ಮುಂದಿನ 4-6 ತಿಂಗಳಿಗೆ ಸಾಕಾಗುವಷ್ಟು ದಿನಸಿ ವಸ್ತುಗಳು, ಬಟ್ಟೆ ಹಾಗೂ ಅವಶ್ಯಕ ವಸ್ತುಗಳನ್ನು ನೀಡಿ ಬಾಣಂತಿಯ ಕಣ್ಣೊರೆಸುವ ಕೆಲಸ ಮಾಡಿದ್ದಾರೆ. ಮಂಜುಳಾ ರೆಡ್ಡಿ ಹಾಗೂ ಅವರ ತಂಡ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ನೆರೆಮನೆಯ ಗ್ರಾಮಸ್ಥರು ಮಂಜುಳಾ ರೆಡ್ಡಿ ಹಾಗೂ ಎಲ್ಲ ಸದಸ್ಯರನ್ನ ಪುಷ್ಪ ನೀಡಿ ಸ್ವಾಗತಿಸಿದ್ದು ಅವರ ಔದಾರ್ಯತೆಯನ್ನ ತೋರಿಸುತ್ತದೆ. ನಂತರ ಬಾಣಂತಿಯ ಮನೆಗೆ ಭೇಟಿ ನೀಡಿ ತುಂಬಾ ಸಮಯದವರೆಗೂ ಅವರೊಂದಿಗೆ ಹಾಗೂ ಅವಳಿ ಜವಳಿ ಮಕ್ಕಳೊಂದಿಗೆ ಕಾಲ ಕಳೆದರು. ಈ ಸಂದರ್ಭದಲ್ಲಿ ಮಂಜುಳಾ ರೆಡ್ಡಿ ಅವರು ಮಾತನಾಡಿ, ಬಾಣಂತಿಗೆ ಬಂದಿರುವ ಪರಿಸ್ಥಿತಿ ಯಾರಿಗೂ ಬರಬಾರದು. ಅವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ನಾವೆಲ್ಲರೂ ಬಂದಿದ್ದು 4-5 ತಿಂಗಳಿಗಾಗುವಷ್ಟು ದಿನಸಿ ವಸ್ತು, ಬಟ್ಟೆ ಹಾಗೂ ಅವಶ್ಯಕ ವಸ್ತುಗಳನ್ನು ನೀಡಿದ್ದೇವೆ. ಅಲ್ಲದೆ ಆ ಮಕ್ಕಳ 1 ವರ್ಷದವರೆಗಿನ ಎಲ್ಲ ಖರ್ಚು ವೆಚ್ಚವನ್ನು ನಾನೇ ನಮ್ಮ ಸಂಸ್ಥೆಯ ವತಿಯಿಂದ ನೋಡಿಕೊಳ್ಳುತ್ತೇವೆ. ಯಾವುದಕ್ಕೂ ತೊಂದರೆಯಾಗದಂತೆ ನಿಭಾಯಿಸುತ್ತೇವೆ. ತಾಯಿಯ ಆರೈಕೆಗಾಗಿ ಆರ್ಥಿಕ ಸಹಾಯ ಮಾಡುತ್ತೇನೆಂದು ಭಾವನಾತ್ಮಕವಾಗಿ ಹೇಳಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ರಾಮ್ ಚರಣ್ ಅವರು ಮಾತನಾಡಿ, ಅವಳಿ ಜವಳಿ ಮಕ್ಕಳಿಗೆ 1 ವರ್ಷದವರೆಗಿನ ಬಟ್ಟೆಯ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆಂದು ಹೇಳಿದರು. ಹಾಗೂ ಆಂಕರ್ ಮಂಜುಳಾ ಅವರು ಮಾತನಾಡಿ, ಬದುಕಿನಲ್ಲಿ ಎಲ್ಲ ಸೌಕರ್ಯ ಇರುವವರು ತೊಂದರೆಯಲ್ಲಿರುವವರಿಗೆ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಮಂಜುಳಾ ರೆಡ್ಡಿ ಹಾಗೂ ರಾಮ್ ಚರಣ್ ಅವರು ಸಹಾಯ ಮಾಡುವ ಮೂಲಕ ಮಾನವೀಯತೆ ತೋರಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವಕರು, ಸಾರ್ವಜನಿಕರು ಮುಂದೆ ಬಂದು ಈ ಬಾಣಂತಿಗೆ ನೆರವಾಗುವ ಮೂಲಕ ಅವರ ಕಷ್ಟಕ್ಕೆ ಸಹಾಯ ಹಸ್ತ ನೀಡಬೇಕೆಂದು ಕೋರಿದರು. ಸತತವಾಗಿ ಬಾಣಂತಿಯ ಆರೋಗ್ಯ ವಿಚಾರಿಸುತ್ತಾ ಮಕ್ಕಳ ಪೋಷಣೆಗೆ ಸಹಾಯ ಮಾಡುತ್ತಾ ನಿರಂತರ ಸಂಪರ್ಕದಲ್ಲಿರುವ ಮಂಜುಳಾ ರೆಡ್ಡಿ ಅವರಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು. ಒಟ್ಟಿನಲ್ಲಿ ಬಾಣಂತಿಗೆ ನೆರವಾಗುವ ಮೂಲಕ ಮಾನವೀಯತೆ ತೋರಿದ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸದಸ್ಯರು ಮಾತನಾಡಿ, ಜಿಲ್ಲೆಯಲ್ಲಿರುವ ಸಾರ್ವಜನಿಕರು ದಯಮಾಡಿ ಆರ್ಥಿಕ ಸಹಾಯ ಮಾಡಿದರೆ ಬಾಣಂತಿಯ ಕಷ್ಟಗಳು ದೂರವಾಗುತ್ತವೆ ಎಂದು ವಿನಂತಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಮಲ್ಲೇಶ್, ಮಂಜುಳಾ, ಸೀತಮ್ಮ, ಗಂಗಮ್ಮ, ವೆಂಕಟಲಕ್ಷ್ಮಮ್ಮ, ಸುಗಟೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಚಲಪತಿ, ಮಟ್ನಹಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರು ಮಂಜುಳಾ ರೆಡ್ಡಿ ಮಾತಾಡ್ತಾ ಇದ್ದೀನಿ. ಈ ಒಂದು ಕೊಳಗಂಜನಹಳ್ಳಿ ಗ್ರಾಮದಲ್ಲಿ, ಸುಗಟೂರು ಹೋಬಳಿ ಕೊಳಗಂಜನಹಳ್ಳಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಮೊನ್ನೆ ಬಂದು ನೋಡ್ಕೊಂಡು ಹೋದಾಗ ವಿಸಿಟ್ ಕೊಟ್ಟಾಗ ಒಂದು ಸಣ್ಣ ಪುಟಾಣಿಗಳು ಆ ಮಗು ತಾಯಿ ತುಂಬ ಹೀನವಾಗಿ ಕಾಯಿಲೆ ಬಿದ್ದುಬಿಟ್ಟು ಪೇಷಂಟ್ ಆಗಿಬಿಟ್ಟಿದ್ದಾಳೆ. ಎದ್ದೇಳೋಕ್ಕೂ ಕುತ್ಕೊಳ್ಳೋಕ್ಕೂ ಆಗಲ್ಲ. ಆ ಗಂಡ ನೋಡಿದ್ರೆ ಕುಡುಕರಾಗಿದ್ದಾರೆ. ಸೊ ಅದರಿಂದ ಈ ತಾತಪ್ಪ ಅವರು ನೋಡ್ಕೋಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು ತುಂಬ ಹೀನವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ
ದುಡ್ಕೊಂಡು ತಿನ್ನೋ ಶಕ್ತಿನೂ ಇಲ್ಲ, ಬಾಯಿ ಬರೋದಿಲ್ಲ ಆ ತಾಯಿಗೆ. ಅದರಿಂದ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದು ಬಟ್ಟೆಯಿಂದ ಹಿಡಿದು ಎಲ್ಲ ನಮ್ಮ ತಂಡದವರು ಎಲ್ಲರೂ ಸ್ಪಾನ್ಸರ್ ಮಾಡಿ ಆ ಸ್ಪಾನ್ಸರ್ ಮುಖಾಂತರ ನಾವು ತಗೊಂಡ್ಬಂದಿದ್ದೀರಿ. ಎಲ್ಲರೂ ಇದೇ ಥರ ನಮಗೆ ಬೆಂಬಲ ಕೊಟ್ಟು ಇನ್ನಷ್ಟು ಜನಕ್ಕೆ ಎಷ್ಟೋ ಜನ ಕುಟುಂಬಗಳಿದ್ದಾರೆ, ಆ ಕುಟುಂಬಗಳಿಗೆ ನಾವು ಆರೈಕೆ ಮಾಡಬೇಕು. ಈ ಒಂದು ಮಕ್ಕಳಿಗೆ ನನಗೆ 1 ವರ್ಷ ಆಗೋವರೆಗೂ ಆ ಮಕ್ಕಳಿಗೆ ನೋಡ್ಕೋತೀನಿ. ಇದೇ ಥರ ಹಾಲ್ ಪೌಡರ್ನು ಎಲ್ಲ ಬಟ್ಟೆಗಳಿಂದ ಹಿಡಿದು ನಮ್ಮ ಪ್ರೆಸ್ ಮೀಟ್ ರಾಮಚರಣ್ ಸರ್ ಹೇಳಿದ್ದಾರೆ, ನಮ್ಮ ಮಂಜುಳಾ ಮೇಡಮ್ ಹೇಳಿದ್ದಾರೆ, ಅದೇ ಥರ ನಮ್ಮ ಸೀತಮ್ಮ ಅವರು, ಮಲ್ಲೇಶಣ್ಣ, ಗಂಗಕ್ಕ ಅವರು ಎಲ್ಲರೂ ನಮ್ಮ ಕಮಿಟಿ ಮುಖಾಂತರ ಎಲ್ಲರೂ ಬಂದಿದ್ದೀವಿ. ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಏನೋ ಮಾಡ್ತೀವಿ ಅಂತಲ್ಲ, ಇಂಥ ಒಳ್ಳೆ ಕಾರ್ಯಕ್ರಮಗಳು ನಾವು ಅಂದ್ಕೊಂಡು ಇಂಥ ಬಡ ಕುಟುಂಬಗಳಿಗೆ ನಾವು ಸಹಾಯ ಮಾಡಬೇಕು. ಇನ್ನಷ್ಟು ಜನ ನಮ್ಮ ಸಹಾಯದೊಂದಿಗೆ ಬರಬೇಕು. ಆ ಸಹಾಯವನ್ನು ನಾವು ಏನೇ ಮಾಡಲಿ ಬಡ ಕುಟುಂಬಗಳಿಗೆ, ಅಸಹಾಯಕ ಕುಟುಂಬಕ್ಕೆ, ನಿರ್ಗತಿಕರಿಗೆ ನಾವು ಆಧರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು 1-2 ಮಾತು ಮಾತಾಡ್ತಾ ಇದ್ದೀನಿ. ಅದೇ ಥರ ಈ ಒಂದು ಮಕ್ಕಳಿಗೆ 1 ವರ್ಷದವರೆಗೂ ನಾನು ಅವ್ರನ್ನ ಆರೈಕೆ ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಕಷ್ಟಗಳನ್ನ ನಾನು ಅವ್ರು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಇವತ್ತು ಮಾತು ಕೊಡ್ತಾ ಇದ್ದೀನಿ ಗ್ರಾಮಸ್ಥರ ಮುಖಾಂತರ. ಈ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಮೇಲೆ ಇಷ್ಟು ಅಭಿನಂದನೆ ಇದೆ. ಎಲ್ಲರಿಗೂ ನಮಸ್ಕಾರಮ್ಮ. ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲರ ಜೊತೆ ಆಕೆಯ ಬಾಂಧವ್ಯ ಹೇಗಿದೆ, ಆ ಎಲ್ಲ ವಿಚಾರಗಳು ನೋಡಿ ನನಗೆ ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಅಂತ ಅನಿಸ್ತು. ಬಹಳ ಸಣ್ಣ ವಯಸ್ಸಿಗೆನೆ ಮಂಜುಳಾ ರೆಡ್ಡಿ ಎಲ್ಲ ಜನರ ಸಂಪರ್ಕನ ಇಟ್ಕೊಂಡಿದ್ದಾಳೆ. ಅವ್ರಿಗೆ ಏನ್ ಬೇಕು, ಒಬ್ಬ ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಅಥವಾ ಒಬ್ಬ ಶಾಸಕರಾಗಿರ್ಬೋದು, ಅವರು ಕೂಡ ನೆಲಮಟ್ಟದಲ್ಲಿ ತಳಮಟ್ಟದಲ್ಲಿ ಬಂದು ಜನರ ಕಷ್ಟ ಸುಖ ನೋಡ್ಲಿಕ್ಕೆ ಸಾಧ್ಯ ಇಲ್ವೇನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಎಲ್ಲ ಜನರನ್ನ ತಲುಪ್ತಾ ಇದ್ದಾಳೆ. ಅದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದೆ ನಾನು. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ 2 ಪುಟಾಣಿ ಮಕ್ಕಳ ಕಥೆಯನ್ನ ಕೇಳಿದ್ರೆ ನಿಜವಾಗ್ಲೂ ನನಗೆ ತುಂಬಾ ಮಾನಸಿಕವಾಗಿ ಈ ಭಾವನೆಗಳಿಗೆ ಏನ್ ಹೇಳಲಿಕ್ಕೆ ಆಗಲ್ಲ. ಅಷ್ಟೊಂದು ಬಹಳ ಮನಸ್ಸಿಗೆ ನೋವು ಮತ್ತೆ ಒಂದು ಸಣ್ಣ ಸಮಾಧಾನದ ಸಂಗತಿ ಅಂತ ಹೇಳ್ಬೋದು. ಈ 2 ಪುಟಾಣಿಗಳ ಕಥೆ ಏನಂತಂದ್ರೆ, ಇಲ್ಲೇ ಇದ್ದಾನೆ ಈ ಮಕ್ಕಳ ತಂದೆ. ಒಂದು ಹೆಂಡತಿನ ಮದುವೆ ಮಾಡ್ಕೊಂಡಿದ್ದಾನೆ, ಆಕೆಗೆ ಮಾತು ಬರಲ್ಲ ಅನ್ನೋ ಅಂತ ಕಾರಣಕ್ಕೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ. ಆಕೆಗೆ 2 ಮಕ್ಕಳು ಕೊಟ್ರೆ 2 ಮಕ್ಕಳದು ಯಾವುದೂ ಕಷ್ಟ ಸುಖ ನೋಡ್ಲಾರ್ದಂತೆ ತನ್ನ ಪಾಡಿಗೆ ತಾನು ಕುಡ್ಕೊಂಡು ಇದ್ದಾನೆ. ಆದ್ರೆ ಈ ಸುತ್ತು ಇರ್ತಕ್ಕಂಥ ಹೆಣ್ಣು ಮಕ್ಕಳು, ವಿಶೇಷವಾಗಿ ನಮ್ಮ ಗಂಗಮ್ಮ ಇಲ್ಲಿದ್ದಾರೆ. ಗಂಗಮ್ಮ ಇದನ್ನ ನೋಡಿ ಆ ನೋವನ್ನ, ಯಾಕಂದ್ರೆ ಒಬ್ಬ ಹೆಣ್ಣು ಮಾತ್ರ ಇನ್ನೊಂದು ಹೆಣ್ಣನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಸಾಕಷ್ಟು ಗಂಡು ಮಕ್ಕಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ಆಕೆ ಬಂದು ಮಂಜುಳಾ ಅವ್ರಿಗೆ ಹೇಳಿದ್ದಾರೆ, ಇಲ್ಲಿ ತುಂಬಾ ಕಷ್ಟ ಇದೆ, ಆ ಮಕ್ಕಳನ್ನ ನೋಡೋರಿಲ್ಲ ಅಂತೇಳಿ. ಈ ಮಕ್ಕಳ ತಾಯಿಗೆ ಎದ್ದು ಕೂತ್ಕೊಂಡು ಆ ಮಗುಗೆ ಹಾಲು ಕುಡಿಸೋಷ್ಟು ಶಕ್ತಿನೂ ಇಲ್ಲ. ಯಾಕಂದ್ರೆ ಅಪ್ಪ ಯಾವುದೇ ರೀತಿ ಅವಳಿಗೆ ಶಕ್ತಿ ಇರುವಾಗಿರುವಂಗೆ ನೋಡ್ಕೊಳಕ್ಕೆ ಆಗಿಲ್ಲ. ಮಕ್ಕಳನ್ನ ಹೆತ್ತಿದ್ದಾಳೆ, ಒಂದ್ ಕಡೆ ಮಲ್ಕೊಂಡು ಅನಾರೋಗ್ಯದಿಂದ ಇದ್ದಾಳೆ. ದೊಡ್ಡಮ್ಮನಿಗೆ ಮಾತಿಲ್ಲ, ಅವಳು ಹೊರಗಡೆ ದುಡ್ಕೊಂಡ್ ಬರಕ್ಕಾಗಲ್ಲ, ಬಾಣಂತಿ ನೋಡ್ಬೇಕು, ಅವಳಿಗೂ ಮಾತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅಪ್ಪ ಅದವನು ನೋಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಮಂಜುಳಾ ರೆಡ್ಡಿ ತಿಳಿಸಿದವಾಗ ನಾವ್ ಅಂತೀವಿ, ಕೆಲವರೆಲ್ಲ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು ಇದಾವ ಅಂತ ಹೇಳ್ತಿದ್ದಾರೆ. ಈ ಮಕ್ಕಳಿಗೆ 3 ತಿಂಗಳಿಗಿಂತೂ ಹೆಚ್ಚಾಗಿ ಆಗೋ ತರ ನೀವು ಇಲ್ಲಿ ನೋಡ್ಬೋದು. ಹಾಲಿನ ಪೌಡ್ರು, ಅದು ಆರೋಗ್ಯವಾಗಿರ್ತಕ್ಕಂಥದ್ದನ್ನ ವಿಚಾರಣೆ ಮಾಡಿ ಆರೋಗ್ಯವಾಗಿ ಇರಬೇಕು ಆ ಮಕ್ಕಳು, ಯಾವುದೇ ರೀತಿ ತೊಂದರೆ ಆಗಬಾರಂತ ಹಾಲಿನ ಪೌಡರ್ ಆಗಿರ್ಬೋದು, ಮಗುಗೆ ಬೇಕಾಗಿರ್ತಕ್ಕಂಥ ಪೌಡರು, ಕ್ರೀಮಿಂದ. ಯಾಕಂದ್ರೆ ಸುತ್ತಮುತ್ತ ನೋಡ್ತಾರೆ ತಾಯಂದ್ರು, ಎಷ್ಟೊಂದ್ ಸರಿ ಬಸ್ರಿಯಲ್ಲೋ ಬಾಣಂತಿಲ್ಲ ಅಂತ ಅವ್ರ ಮನೆಯವ್ರು ಬಂದು ನನ್ಗೊಂದು ಸೀರೆ ಕೊಡ್ಲಿಲ್ಲ ಅಂತ ಇವತ್ತಿಗೂ ಎಷ್ಟೋ ಶ್ರೀಮಂತರ ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕೋದನ್ನ ನಾವು ನೋಡಿದೀವಿ. ಆದ್ರೆ ಇಂಥ ಹೆಣ್ಮಕ್ಳನ್ನ ನನ್ ಮಗುಗೆ ಏನು ನೋಡ್ಲಿಲ್ವೇ ಅಂತ ನೋವಾಗ್ಬಾರ್ದು ಅಂತೇಳಿ ಆ ನೋವಿನ ಕಣ್ಣೀರ್ನ ಹೊರಿಸೋದಕ್ಕೆ ಪ್ಯಾಂಪರ್ಸ್ ಆಗಿರ್ಬೋದು, ಕಿವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದಾಗಿರ್ಬೋದು, ಬಿಸ್ಕೆಟು, ಅವ್ರ ಮನೆಗೆ ಬೇಕಾಗಿರೋಂಥ ಅಕ್ಕಿ, ಎಣ್ಣೆ, ಬೇಳೆ, ಸೋಪು, ಈ 2 ಪುಟಾಣಿ ಮಕ್ಕಳಿಗೆ ಒಂದೇ ತರದ ಬಟ್ಟೆಗಳಾಗಿರ್ಬೋದು, ಮತ್ತೆ ಮಲಗಲಿಕ್ಕೆ ನೋಡಿ ಅಚ್ಚುಕಟ್ಟಾಗಿ ಈ ತರದೆಲ್ಲ ವ್ಯವಸ್ಥೆಗಳನ್ನ ಆಕೆ ಯಾರಿಗೆ ಹೇಳ್ತಾಳೋ, ಯಾರ ಹತ್ರ ಕೇಳ್ತಾಳೋ ಗೊತ್ತಿಲ್ಲ. ಒಟ್ಟು ಆ ಹೆಣ್ಣು ಮಕ್ಕಳನ್ನ ನೋವಲ್ಲಿರ್ತಕ್ಕಂಥವ್ರ ಕಣ್ಣೀರು ಒರೆಸ್ಬೇಕು ಅಂತೇಳಿ ಈ ಎಲ್ಲವನ್ನ ತಂದ್ಕೊಟ್ಟಿದ್ದಾಳೆ. ಇವತ್ತು ಎಲ್ಲರ ಪರವಾಗಿ ನಾನು ಮಂಜುಳಾ ರೆಡ್ಡಿಗೆ ಪ್ರೀತಿಯಿಂದ ಒಂದು ಶುಭಾಶಯ ಹೇಳ್ತೀನಿ. ಆಕೆ ಆರೋಗ್ಯವಾಗಿ 100 ಕಾಲ ಹೀಗೆ ಬಾಳ್ಲಿ ಅಂತೇಳಿ ನಾನು ಆಶಿಸ್ತೀನಿ. ಜೊತೆಗೆ ಪ್ರೆಸ್ ರಿಪೋರ್ಟರ್ ಕೆಲಸ ಯಾವಾಗ್ಲೂ ಏನಿರುತ್ತೆ ಅಂದ್ರೆ, ಜನರಲ್ ಆಗಿ ಏನೇ ಕಾರ್ಯಕ್ರಮ ಆಗ್ತಾ ಇದ್ರು ಅದನ್ನ ತಲುಪಿಸ್ತಾರೆ. ಅದು ನನಗೆ ಬಹಳ ಖುಷಿ ಇದೆ. ಯಾಕಂದ್ರೆ ನಾವಿಲ್ಲಿ ನೋಡಿ ಒಂದಷ್ಟು ಜನ ಸೇರ್ಕೊಂಡಿದೀವಿ, ಇಲ್ಲೊಂದು ವಿಷಯ ಈ ತರ ನಡೀತಿದೆ ಅಂತಂದಾಗ ಅದನ್ನ ಅವರು ವಿಡಿಯೋ ಮಾಡ್ತಾರೆ, ಒಂದಷ್ಟು ಪ್ರಚಾರ ಕೊಡ್ತಾರೆ. ಆದ್ರೆ ಇಲ್ಲಿ ನಮ್ಮ ರಾಮಚರಣ್ ಅಂತಿದ್ದಾರೆ, ರಾಮಚರಣ್ ಸರ್ ಬಗ್ಗೆನೂ ಈ ಹಿಂದೆ ಮೊನ್ನೆ ಕೇಳಿಸ್ಕೊಂಡೆ. ಇವತ್ತು ಈ ಬೆಡ್ಸ್ ಎಲ್ಲ ಕೊಡ್ತಿರ್ತಕ್ಕಂಥದ್ದು ಅವ್ರಿಗೆ ಎಲ್ಲಿಂದ ಬರ್ತೀವಿ ಯೋಚನೆ ಮಾಡಿ. ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತ ನೋಡ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಮಂಜುಳಾ ಮೇಡಮ್ ಈ ಥರದೊಂದು ಮಾಡ್ತಿದ್ದಾರೆ. ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ಇರಲಿ ಅಂತ ಹೇಳಿ ಇದನ್ನೆಲ್ಲ ತಂದ್ಕೊಟ್ಟಿದ್ದಾರೆ. ನೀವೆಲ್ಲ ಒಂದ್ಸರಿ ಅವ್ರಿಗೆ ಒಂದು ಅಭಿನಂದನೆ ಕೊಡ್ಬೇಕಮ್ಮ, ಚಪ್ಪಾಳೆ ಕೊಟ್ಟು. ಬಹಳ ಸಂತೋಷ ಆಗ್ತದೆ. ಮಂಜುಳಾ ರೆಡ್ಡಿ ಅಂತ ಹೆಣ್ಮಕ್ಳಿಗೆ
ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವ್ರಿಗೆ ಒಂದು ಪ್ರಚಾರ ಕೊಡ್ತಾರೆ ಅವ್ರು ಮಾಡುವಂತ ಕೆಲಸಗಳಲ್ಲಿ. ಆ ಪ್ರಚಾರ ಅಂತಂದ್ರೆ ಏನಂದ್ರೆ ಈ ಕಷ್ಟವನ್ನ ಇನ್ನೊಬ್ರಿಗೆ ಹೇಳ್ದವಾಗ, ಯಾಕಂದ್ರೆ ಚೆನ್ನಾಗಿ